ಮೇಲಿರೋ ದೇವ್ರಿಗೇನೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಪೂಜೆ ಮಾಡೋ ಈ ಕಾಲದಲ್ಲಿ ನಮಗೆ ಜೀವ ಕೊಟ್ಟಿದ್ದ ತಂದೆ ತಾಯಿನ ದೇವ್ರು ಅನ್ನೋದನ್ನ ಮರ್ತ್ಬಿಟ್ಟಿರ್ತೀವಿ. ಇದ್ದಾಗಂತೂ ಯಾವ ತಂದೆ ತಾಯಿ ಪ್ರೀತಿ ಗೊತ್ತಾಗಲ್ಲ, ಅವ್ರು ನಮ್ಮಿಂದ ದೂರ ಆದ್ಮೇಲೆ ಅವ್ರ ಪ್ರೀತಿ ಏನು ಅಂತ ಗೊತ್ತಾಗುತ್ತೆ. ಇಲ್ಲೊಬ್ರು ನಮಗೆ ಕಷ್ಟ ಬಂದ್ರು ಪರವಾಗಿಲ್ಲ, ನಮ್ಮನ್ನ ನಂಬ್ಕೊಂಡು 4 ಜನ ಬಂದವ್ರು ಸುಖವಾಗಿರ್ಬೇಕು ಅಂತ ಅನ್ಬಿಟ್ಟು ಸುಮಾರು 15 ವರ್ಷ ಚನ್ನರಾಯಪಟ್ಟಣ ಮೈಸೂರು ರೋಡಲ್ಲಿ ಬಾಡಿಗೆ ತಗೊಂಡು ಒಂದು ಮಾತೃಭೂಮಿ ವೃದ್ಧಾಶ್ರಮನ ನಡೆಸ್ತಾ ಇದ್ದಾರೆ. ಇರೋ ಒಬ್ರು ತಂದೆ ತಾಯಿನೇ ನೋಡ್ಕೊಳಕ್ಕಾಗ್ತೇ ಹೊರಗಡೆ ಹಾಕೋ ಈ ಪ್ರಪಂಚದ ಮಧ್ಯೆ ಸುಮಾರು 50-60 ಜನ ಡೈಲಿ ಊಟ ಸ್ನಾನ ಹೆಲ್ತ್ ನೋಡ್ಕೊಳ್ಳೋದು ಅಂತಂದ್ರೆ ದೊಡ್ಡ ಕೆಲಸ ಅಂತಾನೆ ಹೇಳ್ಬೋದು. ನಮಗೆ ಕಷ್ಟ ಬಂದ್ರು ಪರವಾಗಿಲ್ಲ, ನಮ್ಮ ಮಕ್ಳು ಚೆನ್ನಾಗಿರ್ಬೇಕಂತ ಕಷ್ಟಪಟ್ಟು ಸಾಕಿ ತಂದೆ ತಾಯಿನ ದೂರ ಮಾಡಿದ್ರೆ ಪ್ರಪಂಚದಲ್ಲಿ ಅವನಕ್ಕಿಂತ ಬೇರೆ ಕ್ರೂರಿನೇ ಯಾರಿಲ್ಲ. ಒಬ್ಬು ಪಾರ್ಟಿ ಬರ್ಡೇ ಅಂತ ಅನ್ಬಿಟ್ಟು ಎಷ್ಟೋ ದುಡ್ಡನ್ನ ವೇಸ್ಟ್ ಮಾಡ್ತೀವಿ. ಅದ್ರ ಬದಲು ಒಂದು ಟೈಮ್ ಇವ್ರಿಗೆ ಏನಾರ ಸ್ಪೆಷಲ್ ಆಗಿ ಯಾವ್ದೇ ತರದ ಊಟ ಮಾಡಿಸಿದ್ರೆ ಸಾಕು, ಅವ್ರ ಕಣ್ಣಲ್ಲಿ ಕಾಣೋ ಖುಷಿನೇ ಬೇರೆ ತರ ಇರುತ್ತೆ. ದೇಶ ಬಂದವ್ರೆ, ನಾನು ವಿಕ್ರಮ್ ಜೈನ್ ಅಂತ ಮಾತೃಭೂಮಿ ವೃದ್ಧಾಶ್ರಮ ಚನ್ನರಾಯಪಟ್ಟಣ. ನಮ್ಮ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಎಲ್ಲ ಥರದ ಮಕ್ಕಳಿಂದ ಹಿಡಿದು ನಿರಾಶ್ರಿತರಾಗಿರ್ಬೋದು, ನಿರ್ಗತಿಕರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಆಸರೆ ಇಲ್ಲದವರಾಗಿರ್ಬೋದು, ಎತ್ತ ಮಕ್ಕಳೇ ಹೊರಗಡೆ ಆಗ್ತಿರೋ ಇದಾಗಿರ್ಬೋದು, ಮಕ್ಕಳೇ ಇಲ್ಲದೆ ಹೋದ ತಂದೆ ತಾಯಿ ಆಗಿರ್ಬೋದು, ಎಲ್ಲ ರೀತಿಯ ಒಂದು ಈ ಅಂಗವಿಕಲತೆಯಿಂದ ಬಳತಾ ಇರ್ತಾರೆ. ಈಗ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ತಂದೆ ತಾಯಿಗೆ ವಯಸ್ಸಾಗಿರುತ್ತೆ, ಅವರು ನೋಡ್ಕೊಳ್ಳೋದಕ್ಕಾಗಲ್ಲ, ಅವರೇ ಜೀವನ ಮಾಡೋಕ್ಕೆ ಕಷ್ಟ ಇರುತ್ತೆ. ಮಕ್ಕಳುಗಳಿಗೆ ಅಂಗವಿಕಲತನದಿಂದ ಬಳತಾ ಇರೋ ಮಕ್ಕಳುಗಳನ್ನ ನೋಡ್ಕೊಳ್ಳೋಕ್ಕೆ ಹಿಂಸೆ ಆಗುತ್ತೆ. ಅಂಥವ್ರಿಗೋಸ್ಕರ ನಾವು ಮಾತೃಭೂಮಿ ವೃದ್ಧಾಶ್ರಮ ಸುಮಾರು ಒಂದು 15 ವರ್ಷದಿಂದ ತೆರೆದು ಇವತ್ತು ನಮ್ಮ ಮಾತೃಭೂಮಿ ವೃದ್ಧಾಶ್ರಮ ಸಾವಿರಾರು ಜನ ಒಂದು ಆಸರೆ ಪಡ್ತೀವಿ. ಊಟ ವಸತಿ ಎಲ್ಲನೂ ಸೌಕರ್ಯಗಳನ್ನು ಉಪಯೋಗಿಸ್ಕೊಂಡು ಒಂದು ಸುಮಾರು ಒಂದು 600-700 ಹೆಚ್ಚು ಮಂದಿ ಮೃತಪಟ್ಟಿರ್ತಾರೆ. ಯಾಕಂದರೆ ಕೊನೆಗಾಲದಲ್ಲಿ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು, ಸ್ವಾಧೀನ ಕೈಕಾಲದ ಸ್ವಾಧೀನ, ಸ್ವಂತ ಸ್ವಾಧೀನ ಇಲ್ಲದೆ ಹೋದವ್ರೆ ಜಾಸ್ತಿ ಜನ ಇದ್ದಾರೆ. ಪ್ರತಿಯೊಬ್ಬೊಬ್ಬರು ಯಾವುದಾದ್ರು ಒಂದು ನ್ಯೂನತೆಯಿಂದ ಬಳಲುತ್ತಿರೋರೆ ನಮ್ಮ ಮಾತೃಭೂಮಿ ವೃದ್ಧಾಶ್ರಮದಲ್ಲಿರೋದು. ನಾವು ಊಟ ಕೊಡಬೇಕು, ಒಂದು ಮಲಗೋದಕ್ಕೆ ಜಾಗ ಕೊಡಬೇಕು, ಒಂದು ನೆಮ್ಮದಿ ಸಿಗಲಿ ಅಂತ ಅಂದ್ಬಿಟ್ಟು ತೋಟ ಆಗಿರ್ಬೇಕು, ಒಂದು ಒಳ್ಳೆ ಗಾಳಿ ಬೆಳಕು ಸಿಗಲಿ ಅಂತ ಊರಿಂದ ಹೊರಗಡೆ ಆಶ್ರಮ ಮಾಡಿರೋದು. ನಮ್ಮ ವೃದ್ಧಾಶ್ರಮದಲ್ಲಿ ಪ್ರತಿದಿನದ ಅವ್ರಿಗೆ ಮೆಡಿಸನ್ ಆಗಿರ್ಬೋದು, ಈಗ ಒಂದು ಮನೆಯಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೆ ಗೊತ್ತು. ಸೋಪಿಂದ ಹಿಡಿದು ಪ್ರತಿಯೊಂದು ಸೋಪು, ಶಾಂಪು, ಅವ್ರಿಗೆ ಬಟ್ಟೆ, ಅವ್ರಿಗೆ ಇದರಿಂದ ಮಾತ್ರೆಗಳು, ಅವ್ರುಗಳು ಸವಲತ್ತು ಸುಮಾರು ಖರ್ಚಾಗುತ್ತೆ ಎಲ್ಲ. ಅದೇ ನಾನು ಹೇಳಿದ್ನಲ್ಲ, ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೈ ತೋರಿಸಿದ್ರೆ ಇನ್ನೂ 100 ಜನಕ್ಕೆ ಆಸರೆ ಆಗ್ತೀವಿ ಅಂತ ಒಂದು ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಕೈಲಾದ ಸಹಾಯನ ನಾವು ಮಾಡಿದ್ದೀವಿ. ಡಿಸ್ಕ್ರಿಪ್ಷನಲ್ಲಿ ಇವ್ರ ನಂಬರು ಮತ್ತು ಅಡ್ರೆಸ್ ಹಾಕಿರ್ತೀನಿ. ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಹೆಲ್ಪ್ ಮಾಡಿ. ಆಗಿಲ್ಲ ಅಂತಂದರೆ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ.